ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ನಮ್ಮ ಉತ್ತರ ಕನ್ನಡ ಜಿಲ್ಲೆ ಶಿರಸಿನಲ್ಲಿ ನಡೆದಂತಹ ಫಲಪುಷ್ಪ ಪ್ರದರ್ಶನ 2006 ಫೆಬ್ರವರಿ 1ನೇ ತಾರೀಕಿಂದ 3ನೇ ತಾರೀಕು ತನಕ ನಡೆದಿದೆ. ಅದರ ವಿಡಿಯೋನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಹೋಗೋಕ್ಕಾಗದೆ ಮಿಸ್ ಮಾಡ್ಕೋತಾ ಇದ್ದೀರಾ ನೋಡಿ, ಅವರೆಲ್ಲ ನನ್ನ ವಿಡಿಯೋನ ನೋಡೋದ್ರ ಮೂಲಕ ಕಣ್ಣು ತುಂಬಿಕೊಳ್ಳಿ, ಹಾಗೆ ಮನ ತುಂಬಿಕೊಳ್ಳಿ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಫಲಪುಷ್ಪ ಪ್ರದರ್ಶನ. ಎಲ್ಲ ರೀತಿಯ ಹೂಗಿಡಗಳೆಲ್ಲ ಮಾರಾಟಕ್ಕೆ ಬಂದಿದ್ವು. ಹಾಗೆ ಕೆಲವೊಂದು ಐಟಮ್ಗಳನ್ನು ಕೂಡ ಮಾರಾಟಕ್ಕೆ ಇಟ್ಕೊಂಡಿದ್ರು. ಕೆಲವೊಂದು ಶೋ ಪೀಸ್ಗಳನ್ನೆಲ್ಲ ಈ ರೀತಿ ರೆಡಿ ಮಾಡಿದ್ದಾರೆ. ಎಲ್ಲದನ್ನು ಕೂಡ ನಾನು ಸೆರೆ ಹಿಡ್ಕೊಂಡು ಬಂದಿದ್ದೀನಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೀವು ಕೂಡ ನನ್ನ ಜೊತೆ ನೋಡ್ಕೊಂಡು ಬನ್ನಿ. ಈ ಫಲಪುಷ್ಪ ಪ್ರದರ್ಶನದಲ್ಲಿ ಹೂವಿನ ಗಿಡಗಳು, ತರಕಾರಿ ಗಿಡಗಳು ಮಾತ್ರ ಮಾರಾಟಕ್ಕೆ ಇರಲಿಲ್ಲ, ಶೋಕ್ಕೆ ಇರಲಿಲ್ಲ. ಮನೆಯಲ್ಲೇ ಮಾಡಿಕೊಂಡಿರುವಂತಹ ಕರಕುಶಲ ವಸ್ತುಗಳನ್ನು ಕೂಡ ಶಾಪ್ಗೆ ತೊಗೊಂಡು ಬಂದಿದ್ದರು ಮಾರೋದಕ್ಕೆ. ಹಾಗೆ ಉಪ್ಪಿನಕಾಯಿಗಳು, ಬೇರೆ ಬೇರೆ ಐಟಮ್ಗಳನ್ನು ಕೂಡ ಮಾರೋದಕ್ಕೆ ತೊಗೊಂಡು ಬಂದಿದ್ದರು. ಬೇರೆ ಬೇರೆ ಶಾಪ್ಗಳು ಕೂಡ ಬಂದಿತ್ತು. ಒಂಥರ ಮಿನಿ ಜಾತ್ರೆ ಥರ ಇತ್ತು ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ, ಆ ಥರ ಇತ್ತು. ನೀವೇ ನೋಡ್ಬೋದು ಸ್ನೇಹಿತರೆ, ಯಾವ ರೀತಿ ನೀಟಾಗಿ ಈ ಹೂವಿನ ಗಿಡಗಳನ್ನೆಲ್ಲ ಜೋಡಿಸಿ ಇಟ್ಟಿದ್ದಾರೆ ಅಂತ. ಪ್ರತಿಯೊಂದು ಕಡೆಯೂ ಕೂಡ ಶಿಸ್ತುಬದ್ಧವಾಗಿತ್ತು. ನಾವು ತೋಟಗಾರಿಕಾ ಇಲಾಖೆನ ಒಳ ಹೊಕ್ಕದ ಕೂಡಲೇ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಇಕ್ಕೆಲಗಳಲ್ಲೂ ಕೂಡ ಇದೇ ರೀತಿ ಪ್ಲ್ಯಾಂಟ್ಗಳನ್ನು ಜೋಡಿಸಿ ಇಟ್ಟಿದ್ದಾರೆ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಬೋಗನ್ವಿಲಿಯಾ ಅಂತೂ ತುಂಬ ಚೆನ್ನಾಗಿ ಹೂವು ಹಾಕ್ಕೊಂಡಿದೆ. ಪ್ರತಿಯೊಂದು ಕಡೆಯೂ ಈ ರೀತಿ ಶಿಸ್ತಾಗಿ ಮೇಂಟೈನ್ ಮಾಡಿದ್ದಾರೆ. ನೋಡೋದಕ್ಕೆ ಖುಷಿಯಾಗುತ್ತೆ. ಯಾವ ಕಡೆನೂ ಕಸ ಕಡ್ಡಿ ಅಂತ ಎಸೆದಿಲ್ಲ. ತುಂಬ ಅಂದರೆ ತುಂಬ ನೀಟಾಗಿ ಇಟ್ಟಿದ್ದಾರೆ. ನೀವೇ ನೋಡ್ಬೋದು ಯಾವ ರೀತಿ ಜೋಡಿಸಿ ಇಟ್ಟಿದ್ದಾರೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ನೋಡೋದಕ್ಕೆ ಎರಡು ಕಣ್ಣು ಸಾಲಲ್ಲ, ಅಷ್ಟು ಚೆನ್ನಾಗಿತ್ತು. ನೋಡಿ, ಮಾರಿಗೋಲ್ಡ್ ಗೊಂಡೇರು ಅಂತ ಹೇಳ್ತೀವಿ ನಾವು, ಅದನ್ನು ಕೂಡ ಯಾವ ರೀತಿ ಜೋಡಿಸಿ ಇಟ್ಟಿದ್ದಾರೆ ಅಂತ. ಮಧ್ಯದಲ್ಲಿ ಡೆಕೋರೇಟ್ ಕೂಡ ಮಾಡಿದ್ದಾರೆ ಆಸ್ಟರ್ ಪ್ಲ್ಯಾಂಟ್ನ ಇಟ್ಟು. ಇದಕ್ಕೇನು ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ. ಈ ಫ್ಲವರ್ ಕೂಡ ಶೋ ಪ್ಲ್ಯಾಂಟ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ, ಹೂಗಳಿಂದನೇ ಈ ರೀತಿ ಕಲಾಕೃತಿಗಳನ್ನೆಲ್ಲ ಮಾಡಿದ್ದಾರೆ. ನಾನು ಹೋಗಿರೋದು 2ನೇ ದಿನ, ಆದರೂ ಕೂಡ ಎಲ್ಲನೂ ಫ್ರೆಶ್ ಆಗೇ ಇದೆ. ಯಾವುದೂ ಕೂಡ ಮಾಸಿರಲಿಲ್ಲ, ಅಂದರೆ ಹೂವೆಲ್ಲ ಬಾಡಿ ಏನೂ ಆಗಿರಲಿಲ್ಲ. ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಾಂದರೆ ಈ ಕಲಾಕೃತಿಗಳನ್ನೆಲ್ಲ ರಚಿಸಿದಾಗ ಹೂಗಳೆಲ್ಲ ಬಾಡ್ತಾ ಇರುತ್ತೆ, ಅವುಗಳಿಗೆಲ್ಲ ನೀರನ್ನು ಹಾಕ್ತಾ ಇರಬೇಕಾಗತ್ತೆ. ತುಂಬಾ ಅಂದರೆ ತುಂಬ ಮೇಂಟೈನ್ ಮಾಡಬೇಕಾಗತ್ತೆ. ತುಂಬ ನೀಟಾಗಿ ಡೆಕೋರ್ ಮಾಡಿದ್ದಾರೆ. ನೋಡಿ ಯಾವ ರೀತಿ ಮಾಡಿದ್ದಾರೆ ಅಂತ. ವಾಕ್ವೇನಲ್ಲಿ ಅಕ್ಕಪಕ್ಕದಲ್ಲಿ ಈ ರೀತಿ ಶೋ ಪ್ಲ್ಯಾಂಟ್ಗಳನ್ನು ತುಂಬ ಚೆನ್ನಾಗಿ ಜೋಡಿಸಿದ್ದಾರೆ. ಇದಕ್ಕೆ ಏನು ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಈ ಹೂ ಕೂಡ. ನೋಡಿ ಎಷ್ಟು ಚಿಕ್ಕದಾಗಿದೆ, ಆದರೂ ಎಷ್ಟು ಚೆನ್ನಾಗಿದೆ. ಎಲ್ಲದರಲ್ಲೂ ಹೂವಿದೆ. ನೋಡಿ, ಈ ಕಲರ್ ಅಂತೂ ತುಂಬಾ ಚೆನ್ನಾಗಿದೆ. ಫ್ಲವರ್ಗಳಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ, ಎಲ್ಲರಿಗೂ ಹೂಗಳಂದರೆ ಇಷ್ಟ ಆಗುತ್ತೆ. ನೋಡ್ತಾ ಇದ್ದರೆ ಬರಬೇಕು ಅಂತಲೇ ಅನಿಸಲ್ಲ ವಾಪಸ್. ನೋಡಿ ಆಸ್ಟರ್ ಎಷ್ಟು ಚೆನ್ನಾಗಿದೆ, ಎಷ್ಟೊಂದು ವೆರೈಟೀಸ್ ಇದೆ. ಚೌಕಾಕಾರದ ಕಟ್ಟೆ, ಅದ್ರ ಸುತ್ತಲೂ ಈ ರೀತಿ ಜೋಡಿಸಿ ಇಟ್ಟಿದ್ದಾರೆ ಎಲ್ಲನೂ, 1 by 1. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಈ ರೀತಿ ಜೋಡಿಸಿದವ್ರ ಶ್ರಮಕ್ಕೆ ಒಂದು ಸಲಾಮ್ ಅಂತ ಹೇಳಬೇಕು. ಡಯಾಂಥಸಲ್ಲಂತೂ ಎಷ್ಟು ವಿಧ ಇದೆ ಅಂತಲೇ ಹೇಳೋಕ್ಕಾಗಲ್ಲ, ಅಷ್ಟೊಂದು ವೆರೈಟೀಸ್ ಇತ್ತು. ಆದರೆ ಡಯಾಂಥಸ್ ಗಿಡಗಳು ಯಾವುದು ಸೇಲಲ್ಲಿ ನಾನು ಹೋಗಿ ನೋಡಿದಾಗ ಇರಲಿಲ್ಲ. ಹಿಂದಿನ ದಿನವೇ ಸೇಲ್ ಆಗಿದೆಯೋ ಏನೋ ಗೊತ್ತಿಲ್ಲ ನನಗೆ. ಆದರೆ ವೆರೈಟೀಸ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಪಿಟೋನಿಯಾ ಗಿಡಗಳೆಲ್ಲ ಸೇಲಲ್ಲಿ ಇತ್ತು, ಆದರೆ ಎಲ್ಲ ವೆರೈಟೀಸ್ ಇರಲಿಲ್ಲ. ಒಂದು 4-5 ವೆರೈಟಿ ಮಾತ್ರ ಸೇಲಲ್ಲಿತ್ತು. ಹಿಂದಿನ ದಿನವೇ ಸೇಲ್ ಆಗಿದೆಯೋ ಏನೋ ಗೊತ್ತಿಲ್ಲ. ಹೂವಾಗಿರುವಂಥ ಗಿಡಗಳಿದ್ದರೆ ಮೊದಲೇ ಸೇಲ್ ಆಗಿಬಿಡತ್ತೆ. ಲೇಟಾಗಿ ಹೋದರೆ ಯಾವುದು ಹೂವಾಗಿರುವಂಥ ಗಿಡಗಳೆಲ್ಲ ಸೇಲಲ್ಲಿ ಸಿಗಲ್ಲ. ನೋಡಿ ಯಾವ ರೀತಿ ಜೋಡಿಸಿ ಇಟ್ಟಿದ್ದಾರೆ ಅಂತ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನೋಡ್ಬೋದು ಪಿಟೋನಿಯಲ್ಲ ಯಾವ ರೀತಿ ವೆರೈಟೀಸಲ್ಲಿದೆ ಅಂತ. ನೋಡಿ, ಇವೆಲ್ಲ ಜಿನಿಯಾ ಗಿಡಗಳು. ಇವುಗಳನ್ನು ಕೂಡ ನೆಲದಲ್ಲೇ ಬೆಳೆಸಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೋಡಿ ಎಷ್ಟೊಂದು ವೆರೈಟಿ ಜಿನಿಯಾಗಳಿದೆ ಅಂತ. ತುಂಬ ಚೆನ್ನಾಗಿ ಹೂ ಕೂಡ ಹಾಕ್ಕೊಂಡಿದೆ. ಇದನ್ನು ಕೂಡ ಸ್ಕ್ವೇರ್ ಶೇಪ್ನಲ್ಲೇ ಜೋಡಿಸಿದ್ದಾರೆ.
ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಹೂ ಹಾಕ್ಕೊಂಡಿದೆ ಅಂತ. ನೋಡ್ತಾ ಇದ್ದರೆ ಬರೋದಕ್ಕೆ ಮನಸ್ಸಾಗಲ್ಲ. ನೋಡಿ ಎಷ್ಟೊಂದು ವೆರೈಟಿ ಇದೆ ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಜಿನಿಯಾ ಗಿಡಗಳೆಲ್ಲ. ಅಷ್ಟೊಂದು ನೀಟಾಗಿ ಜೋಡಿಸಿದ್ದಾರೆ, ಬೆಳೆಸಿದ್ದಾರೆ. ಮತ್ತು ನೋಡಿ, ಇದು ಫ್ಲವರಿಂದನೇ ಮಾಡಿದಂತಹ ಡಾಲ್ಫಿನ್ ಒಂದು ನೀರಿನ ಟ್ಯಾಂಕಲ್ಲಿ ಇದನ್ನ ಮಾಡಿಟ್ಟಿದ್ದಾರೆ. ಜರ್ಬರ ಹೂಗಳನ್ನೆಲ್ಲ ಅಕ್ಕಪಕ್ಕದಲ್ಲಿ ಇಟ್ಟಿದ್ದಾರೆ. ಸೈಡ್ಗೆಲ್ಲ ಡಯಾಂತಸ್ ಗಿಡಗಳೆಲ್ಲ ಇದೆ. ಎಷ್ಟೊಂದು ಗಿಡಗಳಿದೆ. ಇವುಗಳನ್ನೆಲ್ಲ ಮೇಂಟೈನ್ ಮಾಡೋದಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ. ಬೆಳೆಸೋದಕ್ಕೆ ಕೂಡ ಅಷ್ಟೇ ಶ್ರಮ ಬೇಕಾಗತ್ತೆ. ನೋಡಿ, ಇದೊಂಥರ ಫೋಟೋ ಫ್ರೇಮ್ ಇದ್ದಾಗೆ ಈ ರೀತಿ ಇದ್ರ ಒಳಗಡೆ ನಿಂತ್ಕೊಂಡು ಎಲ್ಲರೂ ಫೋಟೋ ತೆಗೆಸ್ಕೊಳ್ತಾ ಇದ್ರು. ನೋಡಿ, ಇದು ಹೂವಿಂದನೇ ಮಾಡಿರೋವಂಥ ಹಂಸ. ಇದು ವೈಟ್ ಕಲರ್ ಸೇವಂತಿಗೆಯಿಂದ ಮಾಡಿರೋವಂಥದ್ದು. ಅಲ್ಲಲ್ಲಿ ಸ್ವಲ್ಪ ಬಣ್ಣನ ಸ್ಪ್ರೇ ಮಾಡಿದ್ದಾರೆ ಅಂತ ಅನಿಸತ್ತೆ. ತುಂಬ ಚೆನ್ನಾಗಿತ್ತು ಇದು. ಈ ಕಲಾಕೃತಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಪಿಂಕ್ ಪಿರಾಮಿಡ್ ಅಂತ ಡಯಾಂತಸಲ್ಲೇ ಮಾಡಿದ್ದಾರೆ. ಪಿರಾಮಿಡ್ ಶೇಪ್ನಲ್ಲಿ ಇದನ್ನು ಮಾಡಿದ್ದಾರೆ. ಡಯಾಂತಸ್ ಗಿಡಗಳಂತೂ ಎಷ್ಟು ಇತ್ತು ಅಂತಂದರೆ ಲೆಕ್ಕ ಮಾಡೋದಕ್ಕೆ ಆಗಲ್ಲ, ಅಷ್ಟೊಂದಿತ್ತು. ಈ ವರ್ಷ ನೋಡಿ, T20 ವರ್ಲ್ಡ್ ಕಪ್ನ ವಿಮೆನ್ಸ್ ಗೆದ್ದಿದ್ದಾರಲ್ಲ, ಅದಕ್ಕಾಗಿ ಚಾಂಪಿಯನ್ಸ್ ಅಂತ ಬರೆದು ಎಲ್ಲರದ್ದು ಈ ರೀತಿ ಫೋಟೋ ಎಲ್ಲ ಹಾಕಿದ್ದಾರೆ. ನೋಡಿ, ಇದು ಕೂಡ ಫೋಟೋ ತೆಗೆಸ್ಕೊಳ್ಳುವಂಗೆ ಇರೋದು. ಇದು ಸೇವಂತಿಗೆ ಹೂನ ಈ ರೀತಿ ಡಯಾಂತಸ್ ಮಧ್ಯದಲ್ಲೆಲ್ಲ ಇಟ್ಟು ಈ ರೀತಿ ಡೆಕೋರ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಎಲ್ಲ ರೀತಿ ಹೂಗಳನ್ನೂ ಇದೆ ಇದರಲ್ಲಿ. ಮಾರಿಗೋಲ್ಡ್ ಇದೆ, ಸೇವಂತಿಗೆ ಇದೆ, ಪಿಟೋನಿಯಾ ಇದೆ, ಎಲ್ಲ ರೀತಿ ಹೂಗಳು ಕೂಡ ಇತ್ತು. ನೋಡಿ, ಒಂದು ದೊಡ್ಡ ಫಾಟಲ್ಲಿ ಈ ನೀರ್ಸೋಣೆ ಗಿಡಗಳನ್ನೆಲ್ಲ ಬೇರೆ ಬೇರೆ ಕವರ್ನಲ್ಲಿ ಹಾಕಿ ಬೆಳೆದು ಅದ್ರ ಒಳಗಡೆ ಜೋಡಿಸಿಟ್ಟಿದ್ದಾರೆ. ತರಕಾರಿ ಗಿಡಗಳು ಕೂಡ ಬೆಳೆಸಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬೆಳ್ಕೊಂಡಿದೆ. ಬದನೆ ಗಿಡಗಳು, ಕ್ಯಾಬೇಜು, ಟೊಮ್ಯಾಟೊ, ಸೌತೆಕಾಯಿ, ಮೂಲಂಗಿ, ತುಂಬ ಅಂದರೆ ತುಂಬ ಜಾತಿ ತರಕಾರಿಗಳನ್ನೆಲ್ಲ ಗಿಡಗಳನ್ನು ಬೆಳೆಸಿದ್ದಾರೆ. ಸೇಲಲ್ಲಿ ಕೂಡ ಇತ್ತು. ತುಂಬ ಗಿಡಗಳನ್ನು ಸೇಲ್ ಕೂಡ ಮಾಡಿದ್ದಾರೆ. ನೋಡಿ, ಮೂಲಂಗಿ ಎಲ್ಲ ಯಾವ ರೀತಿ ನೆಟ್ಕೊಂಡಿದ್ದಾರೆ ಅಂತ. ಕ್ಯಾಬೇಜ್ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ. ಕೆಲವೊಂದರಲ್ಲಿ ಕ್ಯಾಬೇಜ್ ಆಗಿದೆ ಕೂಡ. ಎಷ್ಟು ಅಗಲವಾಗಿ ಹೇಗೆ ಬೆಳೆದಿದೆ ಅಂತ ನೋಡಿ, ಎಷ್ಟು ನೀಟಾಗಿ ಹಾಕಿದ್ದಾರೆ. ನಮ್ಮ ಉತ್ತರ ಕನ್ನಡ ಅಂತ ಇದರಲ್ಲೂ ಕೂಡ ಫ್ಲವರ್ನಲ್ಲೇ ಬರೆದಿರುವಂಥದ್ದು. ನೀವು ಕೂಡ ಡಯಾಂತಸ್, ಹಾಗೆ ಹೂಗಳಿಂದ ಬ್ರಹ್ಮೋಸ್, ಕ್ಷಿಪಣಿ ಇದನ್ನು ಕೂಡ ಮಾಡಿದ್ದಾರೆ. ಆಪರೇಷನ್ ಸಿಂಧೂರ ಅಂತ ಬರ್ತಾರೆ. ಇವೆಲ್ಲ ಕಲಾಕೃತಿಗಳು ಯಾವ ರೀತಿ ಮಾಡಿದ್ದಾರೆ. ಎಲ್ಲನೂ ಹೂವುಗಳು ಮತ್ತು ಈ ಥರ ಸೊಪ್ಪುಗಳು ಇವುಗಳಿಂದಲೇ ಮಾಡಿರುವಂಥದ್ದು. ಈ ರೆಬಲ್ ಕೂಡ ಹೂವಿನಲ್ಲೇ ಮಾಡಿರುವಂಥದ್ದು. ಈ ರೀತಿ ಅನೇಕ ಕಲಾಕೃತಿಗಳನ್ನು ಮಾಡಿದ್ದಾರೆ. ನೋಡಿ, ನಾನೀಗ ದಾಸವಾಳ ಗಿಡನ ನೋಡ್ಕೊಂಡು ಬರೋಣ ಅಂತ ಬಂದಿದ್ದೀನಿ. ಅಮೇರಿಕನ್ ದಾಸವಾಳ ಅಂತ ತೋರಿಸಿದ್ದಾರೆ. ಹೂವಾಗಿರೋದೆಲ್ಲ ಹಿಂದಿನ ದಿನವೇ ಸೇಲ್ ಆಗಿಬಿಟ್ಟಿದೆ. ತುಂಬ ಚಿಕ್ಕ ಕವರ್ಗಳಲ್ಲೇ ಹಾಕಿದ್ದಾರೆ. ತುಂಬ ವೆರೈಟಿ ಇರ್ಬೋದು. ಮೋಸ್ಟ್ಲಿ ಎಲೆಗಳನ್ನೆಲ್ಲ ನೋಡಿದಾಗ ಗೊತ್ತಾಗುತ್ತೆ. ಮೊಗ್ಗುಗಳಿತ್ತು, ಆದರೆ ಯಾವ ರೀತಿ ಇದಂತ ಗೊತ್ತಾಗಿಲ್ಲ. ನಾನು ಕೆಲವೊಂದನ್ನು ತೊಗೊಂಡಿದ್ದೀನಿ. ನನ್ನ ಗಾರ್ಡನಿಂಗ್ ವೀಡಿಯೋಸಲ್ಲಿ ಅದನ್ನು ಶೇರ್ ಮಾಡ್ತೀನಿ. ನೋಡಿ, ಈ ಕಡೆ ಗುಲಾಬಿ ಗಿಡಗಳು ಕೂಡ ತುಂಬಾ ಸೇಲಲ್ಲಿತ್ತು. ತುಂಬ ಚೆನ್ನಾಗಿತ್ತು ವೆರೈಟೀಸು. ಆದರೆ ನಾವು ಸಾರ್ವಜನಿಕರು ಹೋಗಿರ್ತೀವಲ್ಲ, ಅವ್ರು ನೀಟಾಗಿ ಜೋಡಿಸಿರುವಂಥದ್ದನ್ನು ಆ ಕಡೆ ಈ ಕಡೆ ಮಾಡಿಬಿಟ್ಟು ಹೂಗಳನ್ನೆಲ್ಲ ಮುರಿದುಬಿಟ್ಟು
ಕಸಿ ಗಿಡಗಳು ಇವುಗಳೆಲ್ಲ ತುಂಬ ಸೂಕ್ಷ್ಮವಾಗಿರುತ್ತೆ. ಅವುಗಳನ್ನೆಲ್ಲ ಚಿಕ್ಕ ಕವರ್ನಲ್ಲೇ ಹಾಕಿ ಬೆಳೆಸಿದ್ದಾರೆ. ಅವುಗಳನ್ನೆಲ್ಲ ಮುರಿದುಬಿಟ್ಟು ಮತ್ತೆ ಯಾರಿಗಾದರೂ ತೊಗೊಳೋದಕ್ಕೆ ಕೂಡ ಮನಸ್ಸಾಗದೇ ಇರೋ ರೀತಿ ನಡ್ಕೊಂಡು ಬಿಟ್ಟಿದ್ದಾರೆ. ಕೆಲವಷ್ಟು ಗಿಡಗಳೆಲ್ಲ ನೋಡಿ ಈ ರೀತಿ ಆಗಿಬಿಟ್ಟಿದೆ. ಈ ರೀತಿ ಎಲ್ಲ ಮಾಡಿದ್ರೆ ಸೇಲ್ ಮಾಡೋರಿಗೂ ಕೂಡ ಸೇಲ್ ಮಾಡೋದಕ್ಕೆ ಆಗಲ್ಲ, ಯಾರಿಗೂ ಮನಸ್ಸಾಗಲ್ಲ ಅಲ್ವಾ ಮುರಿದಿರುವಂಥ ಗಿಡಗಳನ್ನೆಲ್ಲ ತೊಗೊಳೋದಕ್ಕೆ. ಅದಕ್ಕೆ ನಾವು ಕೂಡ ಶಿಸ್ತನ್ನು ಕಾದ್ಕೋಬೇಕಾಗತ್ತೆ. ಈ ರೀತಿ ಜಾಗಗಳಿಗೆ 40 ರೂಪಾಯಿಗೆಲ್ಲ ಕೊಟ್ಟಿದ್ದಾರೆ ದಾಸವಾಳ ಗುಲಾಬಿನ. ತುಂಬಾ ಚೆನ್ನಾಗಿತ್ತು ನೋಡಿ. ಆರ್ಗ್ಯಾನಿಕ್ ಆಗಿರುವಂಥ ಗೊಬ್ಬರ ಕೂಡ ಬಂದಿದೆ. ಎಷ್ಟು ಸರ್ ಇದಕ್ಕೆ? ಇದು 4 kg 100 ರೂಪಾಯಿ ಪ್ಯಾಕೆಟ್. ನಾವು ಇದಕ್ಕೆ ಸಗಣಿ, ಕೋಳಿ ಗೊಬ್ಬರ, ಕುರಿ ಗೊಬ್ಬರ, ಬೇವಿನ ಹುಡಿ, ರಾಕ್ ಫಾಸ್ಫೇಟು ಮತ್ತು ಟ್ರೈಕೋಡರ್ಮಾ, ಸುಡೋಮೊನಾಸು, ವ್ಯಾಮ್ ಈ ರೀತಿ ಮೈಕ್ರೋ ಬ್ಯಾಕ್ಟೀರಿಯಾಗಳು ಕಲ್ಚರ್ ಮಾಡಿ ಇದರಲ್ಲಿ ಮಿಕ್ಸ್ ಮಾಡಿರ್ತೀವಿ. ಇದು ಗ್ರೋತ್ಗೆ ಹೆಲ್ಪ್ಫುಲ್ ಆಗ್ತದೆ. ನಾವು ಸಜೆಸ್ಟ್ ಮಾಡೋದು 10 ಲೀಟರ್ ನೀರಲ್ಲಿ, ಈಗ ಅದರಲ್ಲಿ ಏನಾದರೂ ಒರಲೆ ಬೇರೆ ರೀತಿ ರೋಗಗಳಿದ್ರೆ ಅದನ್ನು ಕೊಂತದೆ. ಆ ಬೇವಿನ ಹುಡಿ ಅಂಶಗಳನ್ನೆಲ್ಲ ಬಿಟ್ಟಿರ್ತೀವಿ ನೀರಲ್ಲಿ, ಹಾಗಾಗಿ ಆ ರೀತಿ ಹಾಕಿ ನೋಡಿ. ತರಕಾರಿ ಬೀಜಗಳು ಕೂಡ ಬಂದಿತ್ತು, ಆದರೆ 50 ರೂಪೀಸ್ ಅಂದರು ಪ್ಯಾಕೆಟ್ಗೆ. ಅದಕ್ಕೆ ನಾವು ತೊಗೊಂಡಿಲ್ಲ. ಕಸಿ ಸಸಿಗಳು, ಹಣ್ಣಿನ ಸಸಿಗಳೆಲ್ಲ ಬಂದಿದೆ. ತುಂಬಾ ಕಡಿಮೆ ಬೆಲೆಯಲ್ಲಿ ಮಾರ್ತಾ ಇದ್ದಾರೆ. 40, 50, 30. ತರಕಾರಿ ಸಸಿಗಳನ್ನಂತೂ 2 ರೂಪಾಯಿ ಕೂಡ ಕೊಡ್ತಾ ಇದ್ದಾರೆ ನೋಡಿ. ಪಿಟೋನಿಯಾಗಳೆಲ್ಲ ಸೇಲ್ಗೆ ಇತ್ತು. ಇವುಗಳೆಲ್ಲ 20 ರಿಂದ 30 ರೂಪಾಯಿ. ನೀರ್ಸೋಣೆ ಗಿಡಗಳು ಕೂಡ 20 ರೂಪಾಯಿಗೆ ಸೇಲ್ ಮಾಡ್ತಾಯಿದ್ರು. ಈ ಗಿಡಗಳು ಕೂಡ 20 ರೂಪಾಯಿಗೆ ಸೇಲ್ ಮಾಡ್ತಾ ಇರೋವಂಥದ್ದು. ಸೇವಂತಿಗೆ ಗಿಡಗಳೆಲ್ಲ ನಾನು ಹೋದಾಗ ಖಾಲಿಯಾಗಿಬಿಟ್ಟಿತ್ತು, ಅಂದರೆ ಸ್ವಲ್ಪ ಅಷ್ಟೇ ಇತ್ತು, ಅಷ್ಟೊಂದಿರಲಿಲ್ಲ. ಈ ಜಿನಿಯಾ ಗಿಡಗಳು, ಮಾರಿಗೋಲ್ಡ್ ಗಿಡಗಳು ತುಂಬಾ ಗಿಡಗಳು ಸೇಲಲ್ಲಿತ್ತು. 20-30 ರೂಪಾಯಿಗೆಲ್ಲ ಯಾವ ನರ್ಸರಿಗೆ ಹೋದರೂ ನಮಗೆ ಈ ಸೇವಂತಿಗೆ ಗಿಡಗಳೆಲ್ಲ, ನೀರ್ಸೋಣೆ ಗಿಡಗಳು ಯಾವುದೂ ಕೂಡ ಸಿಗಲ್ಲ ನೋಡಿ. ಎಷ್ಟು ಚೆನ್ನಾಗಿ ಬೆಳೆಸಿ ಇಟ್ಟಿದ್ದಾರೆ ಅಂತ. ತುಂಬ ಕಡಿಮೆ ದುಡ್ಡಿನಲ್ಲಿ ತುಂಬ ಜಾಸ್ತಿ ಗಿಡಗಳನ್ನು ನಾವಿಲ್ಲಿ ಪರ್ಚೇಸ್ ಮಾಡ್ಬೋದಿತ್ತು. ಗಿಡಗಳನ್ನು ಪರ್ಚೇಸ್ ಮಾಡುವಂಥವರಿಗೆ ಒಂದು ಒಳ್ಳೆಯ ಅವಕಾಶ ಆಗಿತ್ತು ಅಂತಲೇ ಹೇಳ್ಬೋದು. ತರಕಾರಿ ಗಿಡಗಳು, ಹೂವಿನ ಗಿಡಗಳು, ಹಣ್ಣಿನ ಗಿಡಗಳು, ಎಲ್ಲ ರೀತಿಯ ಗಿಡಗಳು ಕೂಡ ತುಂಬ ಕಡಿಮೆ ಬೆಲೆಯಲ್ಲಿ ಸೇಲ್ ಮಾಡ್ತಾಯಿದ್ರು. ಚಿಕ್ಕ ಚಿಕ್ಕ ಅಡೇನಿಯಂ ಗಿಡಗಳನ್ನು ಕೂಡ ಕಡಿಮೆ ಬೆಲೆನಲ್ಲೇ ಸೇಲ್ ಮಾಡಿದ್ದಾರೆ. ತುಂಬ ಕಡಿಮೆ ಬೆಲೆಗೆ ಜಾಸ್ತಿ ಗಿಡಗಳನ್ನು ನಾವು ಕೊಂಡ್ಕೋಬೋದಿತ್ತು. ಇವತ್ತಿನ ವಿಡಿಯೋದಲ್ಲಿ ಈ ಕಲಾಕೃತಿಗಳು, ಗಿಡಗಳ ಸೇಲನ್ನೆಲ್ಲ ಶೇರ್ ಮಾಡಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಈ ರೀತಿ ಆರತಿ ತಟ್ಟೆಗಳು, ಕರಕುಶಲ ವಸ್ತುಗಳನ್ನೆಲ್ಲ ಶೇರ್ ಮಾಡ್ತಾ ಇರ್ತೀನಿ. ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗಳಿಗೆ ಕೂಡ ಯಾರ್ಯಾರು ಮಿಸ್ ಮಾಡ್ಕೊಂಡಿದ್ದಾರೆ ಅವರಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.